ಇವಾಗ ನಾನಿರೋದು ಒಂದು ಬ್ಯೂಟಿಫುಲ್ ಪ್ಲೇಸ್ ಕೊಡೈಕನಲ್. ಪ್ರಾಪರ್ಟಿನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಪ್ರಾಪರ್ಟಿ ಹೆಸರು ಸ್ಪ್ರಿಂಗ್ ಡೇಲ್ ವಿಲಾ ಅಂತ. ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಡೀಟೇಲ್ಸ್ ನೋಡಿ. ಪ್ರಾಪರ್ಟಿ ಮಾತ್ರ ಸೂಪರ್ ಆಗಿದೆ. ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ ನಿಮಗೆ. ಇದು ಒಂದು ಇಲ್ಲೊಂದು ವುಡ್ ಫೈರ್ ಪ್ಲೇಸ್ ಇದೆ. ಆ್ಯಕ್ಚುಲಿ ವೆದರ್ ಚಿಮ್ನಿ ಅಂತೆ. ವೆದರ್ ಸ್ವಲ್ಪ ಕೋಲ್ಡ್ ಇದೆ ಇವತ್ತು ಸದ್ಯಕ್ಕೆ. ಮೋಸ್ಟ್ಲಿ ನೈಟ್ ಇನ್ನೂ ಕೋಲ್ಡ್ ಆಗ್ಬೋದು. ಸೊ ಇದು ಯೂಸ್ ಆಗುತ್ತೆ. ಆಮೇಲೆ ಆ್ಯಕ್ಚುಲಿ ವೆದರ್ ಕೂಲ್ ಆಗಿದೆ, ವೆದರ್ ಸೂಪರ್ ಆಗಿದೆ. ಇವರಿಬ್ಬರು ಯಾರೋ ಗೊತ್ತಿಲ್ಲ, ಬಂದ್ಬಿಡಿದೆ. ಬನ್ನಿ ಬನ್ನಿ ಬನ್ನಿ, ಕಮಾನ್ ಕಮಾನ್. ಇದು ಡೈನಿಂಗ್ ಏರಿಯಾ. ಫ್ರಿಡ್ಜ್ ಇದೆ ಇಲ್ಲೇ ಕುಕ್ ಇರ್ತಾರೆ ಯಾವಾಗಲೂ. ಸೊ ನಮ್ಗೆ ಏನು ಬೇಕೋ ಅದನ್ನು ಅವರು ರೆಡಿ ಮಾಡ್ಕೊಳ್ತಾರೆ. ಇವಾಗ ರೂಮ್ ನೋಡಿಸ್ತೀವಿ. ಇದು ಒಂದು ರೂಮು. ಇವತ್ತು ಈ ರೂಮಲ್ಲೇ ನಾವು ಇನ್ನು 2 days ಸ್ಪೆಂಡ್ ಮಾಡ್ತಾ ಇದ್ದೀವಿ. ತುಂಬ ನೀಟಾಗಿದೆ, ತುಂಬ ಕೋಸಿ, ಬ್ಯೂಟಿಫುಲ್ ಆಗಿದೆ. ಮೇಂಟೆನೆನ್ಸ್ ಮಾತ್ರ ಸೂಪರ್ ಆಗಿದೆ. ವಾರ್ಡ್ರೋಬ್ ಇದೆ, ಸ್ಮಾಲ್ ವಾರ್ಡ್ರೋಬ್. ಆಮೇಲೆ ವಾಶ್ರೂಮ್ ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗಿದೆ. ಇದು ವಾಶ್ರೂಮು ಅಷ್ಟೇ ತುಂಬ ನೀಟಾಗಿದೆ. ಇವಾಗ ಎಲ್ಲಿರೋದು ನಾವು? ಕೋಕಸ್ ವಾಕ್. ಏನಿದೆ ಇಲ್ಲಿ ಸ್ಪೆಷಲ್? ಬೆಸ್ಟ್ ಸೀನ್ರಿ ವ್ಯೂ ಇದೆ, ಚೆನ್ನಾಗಿದೆ. ಸೊ ಇವತ್ತು ಡೇ 2. ಫಸ್ಟು ನಾಷ್ಟ ಮಾಡಿಕೊಂಡು ಇವಾಗ ನಾವು ಯಾವುದಪ್ಪ ಜಾಗ ಹೆಸರು, ಪೂಂಬರೈ ಪೂಂಡಿ, 2 ಜಾಗ ಕವರ್ ಮಾಡಬೇಕಂತ. ಪೂಂಡಿ ಆಲ್ಮೋಸ್ಟ್ ಇಲ್ಲಿಂದ 1.5 hour ಡ್ರೈವ್ ಇದೆ. ಅದು ಸೀನ್ರಿ, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಸೊ ಅದನ್ನು ಕವರ್ ಮಾಡಿಕೊಂಡು ಆಮೇಲೆ ಪೂಂಬರೈ ನೋಡಿಕೊಂಡು ಅಲ್ಲಿಂದ ಇನ್ನೊಂದು ಫಾಲ್ಸ್ ಇದೆ, ಆ ಫಾಲ್ಸನ್ನು ಮುಗಿಸ್ಕೊಂಡು ಆಮೇಲೆ ವಾಪಸ್ ಇಲ್ಲಿ ಬಂದು ಈವ್ನಿಂಗು ಗುಣ ಕೇವ್ ಇನ್ನೂ ಮುಗಿಸಿಲ್ಲ ನಾವು. ಗುಣ ಕೇವ್ ಹೋಗಬೇಕು. ಆಮೇಲೆ ಇಲ್ಲಿ ಕೊಡೈ ಲೇಕ್ ಇದೆ, ಅಲ್ಲಿ ಬೋಟಿಂಗ್ ಇದೆ, ಅದನ್ನು ಮಾಡಬೇಕು. ಆಮೇಲೆ ಪೈನ್ ಫಾರೆಸ್ಟ್. ಸೊ ಇಷ್ಟು ಪ್ಲ್ಯಾನ್ ಇದೆ ಇವತ್ತಿಗೆ. ಇವತ್ತು ಡೇ 2. ನಾಳೆ ಡೇ 3 ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್. ಸೊ ಹೋಪ್ಫುಲಿ ಇವತ್ತು ವಿ ಶುಡ್ ಬಿ ಏಬಲ್ ಟು ಕವರ್ ಆಲ್ ದಿಸ್ ಪ್ಲೇಸಸ್. ಇವಾಗ ನಾವು ಕೂಕಲ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀರಿ. ಇದು ಸ್ವಲ್ಪ ಒಂದು 15 minutes ಟ್ರೆಕ್ಕಿಂಗ್ ಮಾಡಬೇಕು. ಇದು ಫಾರ್ಮ್ ಲ್ಯಾಂಡ್ಸ್ ಇದೆ ನೋಡಿ, ಈ ಮಧ್ಯದಲ್ಲಿ ಹೋಗಬೇಕು ವಾಟರ್ ಫಾಲ್ಸ್ಗೆ. ನೋಡಿ ಟ್ರೆಕ್ಕಿಂಗ್ ಸ್ವಲ್ಪ ಕಷ್ಟ ಇದೆ, ಇದು ಹುಷಾರಾಗಿ ಹೋಗಬೇಕು. ಅಲ್ಲಿ ನೋಡಿ ಅವ್ರು ಹೆಂಗೆ ಹೋಗ್ತಾ ಇದ್ದಾರೆ. ವಾಟರ್ ಫಾಲ್ಸು ಈ ಕಡೆ ಇದೆ. ನೋಡಿ ಇದೆ ಕೂಕಲ್ ವಾಟರ್ ಫಾಲ್ಸು. ಪ್ರೈವೇಟ್ ಫಾಲ್ಸ್ ಅಂತ ದುಡ್ಡು ತೊಗೊಂಡಿದ್ದಾರೆ. ಮೋಸ್ಟ್ಲಿ ಸ್ಕ್ಯಾಮ್ ಅನಿಸುತ್ತೆ. ಬರ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಇವಾಗ ನಾವಿರೋದು ಮನ್ನನವರ್ ಲೇಕ್. ಈ ಥರ ಇದೆ ಲ್ಯಾಂಡ್ಸ್ಕೇಪು. ಈ ಥರ ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರನೇ ಇದೆ. ಬಟ್ ತುಂಬ ಕ್ರೌಡು, ತುಂಬ ಟ್ರಾಫಿಕ್ಕು. ಗಾಡಿ ಪಾರ್ಕಿಂಗಿಗೆ ಆಲ್ಮೋಸ್ಟ್ ಒಂದು 20 to 30 ನಿಮಿಷ ಆಗಿಬಿಡುತ್ತೆ. ಬಟ್ ಈ ಥರ ವ್ಯೂ ಸಿಗುತ್ತೆ.
ಇವಾಗ ನಾನಿರೋದು ಐಕಾನಿಕ್ ಕೊಡೆ ಲೇಕು. ಸಖತ್ ದೊಡ್ಡದಿದೆ ಲೇಕು. ಸಾಯಂಕಾಲ 6 ಗಂಟೆ, ತುಂಬ ಚಳಿ ಬೇರೆ. ಈಗ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ ನೋಡಿ, ಫುಲ್ ಇಷ್ಟು ದೊಡ್ಡದಾಗಿದೆ ಜಾಗ ಹಿಂದೆಗಡೆ. ಸಖತ್ ದೊಡ್ಡದಿದೆ. ಬೋಟಿಂಗ್ ಬರೋ ಇದೆ ಇಲ್ಲಿ, ಬಟ್ ಬೋಟಿಂಗ್ 5 ಗಂಟೆಗೆ ಲಾಸ್ಟ್ ಅನಿಸುತ್ತೆ. ಆಮೇಲೆ ಇಲ್ಲೊಂದು ಸೈಕ್ಲಿಂಗ್ ಇದೆ, ಆರ್ಯ ಸೈಕ್ಲಿಂಗ್ ಮಾಡೋದಂದ್ರೆ ಡ್ಯುಯಲ್ ಸೈಕಲ್ಲು. ಮೂವೀಸಲ್ಲೆಲ್ಲ ನೋಡಿರ್ತೀರಲ್ಲ ಆ ಥರ ಡ್ಯುಯಲ್ ಸೈಕಲ್. ಅದನ್ನು ನಾವು ಚೆಕ್ ಮಾಡಬೇಕು ಇವಾಗ ಎಲ್ಲಿದೆ ಅಂತ. ತುಂಬಾ ಟ್ರಾಫಿಕ್ಕು. ಕೊಡೈಕೆನಾಲ್ ಬರಬೇಕಂದ್ರೆ ವೀಕ್ ಡೇಸಲ್ಲಂತೂ ಯಾವತ್ತೂ ಬರೋಕ್ಕೆ ಹೋಗ್ಬಿಡಿ, ವೀಕೆಂಡಲ್ಲಿ ಯಾವತ್ತೂ ಬರೋಕ್ಕೆ ಹೋಗ್ಬಿಡಿ. ಅರ್ಧ ದಿನ ಬರೀ ಟ್ರಾಫಿಕಲ್ಲಿ ಆಗೋಗುತ್ತೆ. Day 3 in Kodaikanal. 6 hours ನಮ್ಮ ರೂಮಿಂದ 6 ಕಿಲೋಮೀಟರ್ಸ್ ನಮ್ಮ ವಿಲ್ಲಾಯಿಂದ ಗುಣ ಕೇವ್ಗೆ. ಆಲ್ಮೋಸ್ಟ್ 1.5 hour ಆಗಿದೆ ಟ್ರಾಫಿಕಲ್ಲಿ 6 ಕಿಲೋಮೀಟರ್ಸ್ ಕವರ್ ಮಾಡೋಕ್ಕೆ. ನಿನ್ನೆ ಕೊಡೈಕೆನಾಲ್ ಲೇಕಿಂದ ನಮ್ಮ ವಿಲ್ಲಾ ಇದ್ದಿದ್ದು ಬರೀ 5 ಕಿಲೋಮೀಟರ್ಸು. ಆಲ್ಮೋಸ್ಟ್ 3 hours ಆಗಿದೆ ವಿಲ್ಲಾ ಹೋಗೋಕ್ಕೆ. ಅಷ್ಟೊಂದು ಟ್ರಾಫಿಕ್ ಇದೆ ಇವತ್ತು. ಸೊ ಮಾರಲ್ ಆಫ್ ದ ಸ್ಟೋರಿ, ವೀಕೆಂಡಲ್ಲಿ ಯಾರು ಬರೋಕ್ಕೆ ಹೋಗ್ತೀವಿ, ಆರ್ಗನೈಸ್ ದೂರ ಇಲ್ಲ. ಇವಾಗ ಗುಣ ಕೇವಲ್ಲಿ ಕ್ಯೂನಲ್ಲಿ ನಿಂತಿದ್ದೀರಿ, ನೋಡಿಸ್ತೀನಿ ರೀ. ಇದು ಎಲ್ಲ ಎಷ್ಟು ಅವರ್ ಆಗುತ್ತೆ ಗೊತ್ತಿಲ್ಲ. ನೋಡಿ ಗುಣ ಕೇವಲ್ಲಿ ಜನಗಳ ರಾಶಿ ಇವತ್ತು. ಇಷ್ಟು ಜನ, ಯಪ್ಪ ಏನಿದು, ಕೋತಿಗೇನೋ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಚಿನ್ನ ಮುಂದೆ ನೋಡ್ಕೊಂಡು ನೋಡಿ ಜನ ನೋಡಿ, ಯಪ್ಪ ಅರೆ ಮುಂದೆ ನೋಡ್ಕೊಂಡು ನೋಡಿ. ಜನಗಳು ಇವತ್ತು ಫುಲ್ಲು ಪಿತ ಎಲ್ಲ ಹುಚ್ಚರಾಗ್ಬಿಟ್ಟವ್ರು. ಏನೋ ಕಿರ್ಚ್ಕೊಂಡು ಏನೋ ನಮ್ಮ ಜನಗಳಿಗೆ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ಅಲ್ಲಿ ಹಿಂದೆಗಡೆ ಎಷ್ಟು ಜನ ಬಂದರೆ ಹೆಂಗೆ ಆರ್ಗನೈಸ್ ಮಾಡೋದು.